ನಿಮ್ಮ ಪಿತ್ರಾರ್ಜಿತ ಮತ್ತು ತಂದೆ ತಾತ ಮುತ್ತಾತನ ಹೆಸರಿನಲ್ಲಿ ಅಥವಾ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ಜಮೀನು ಅಥವಾ ಫ್ಲಾಟ್ ಅಥವಾ ಹೀಗೆ ಯಾವುದೇ ಆಸ್ತಿಯೂ ಇದ್ದು ಅದು ಬೇರೆಯವರ ಪಾಲಾಗಿದ್ರೆ, ಅಂದರೆ ಬೇರೆಯವರು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿದ್ರೆ ಅಥವಾ ಇನ್ನೊಬ್ಬರು ಅದನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ರೆ, ಅಂತಹ ಬೇರೆಯವರ ಪಾಲಾದ ಪಿತ್ರಾರ್ಜಿತ ಆಸ್ತಿಯನ್ನ ಕಾನೂನುಬದ್ಧವಾಗಿ ನಿಮ್ಮ ಹೆಸರಿಗೆ ಮರಳಿ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್, ಅಂದರೆ ಹಂತ ಹಂತವಾಗಿ ಮಾಹಿತಿಯನ್ನ ನೀಡಲಾಗಿದ್ದು, ತಪ್ಪದೆ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇತ್ತೀಚೆಗೆ ಆಸ್ತಿಗಳ ಬೆಲೆಯು ಗಗನ ಮುಟ್ಟುತ್ತಿದ್ದು, ಆಸ್ತಿಯ ಮೇಲೆ ಸಾಮಾನ್ಯವಾಗಿ ಬಹಳಷ್ಟು ಜನರ ಕಣ್ಣು ಬೀಳುವುದು ಸಾಮಾನ್ಯ. ಬಹುಕಾಲದಿಂದಲೂ ಕೂಡ ನಿಮ್ಮದೇ ಆಸ್ತಿಯಾಗಿದ್ದರೂ ಕೂಡ ಅದು ಬೇರೆಯವರ ಪಾಲಾಗಿ ಅವರು ಜಮೀನು ಅಥವಾ ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡಿರುತ್ತಾರೆ. ಯಾವುದೋ ಕಾಲದಲ್ಲಿ ಯಾವುದೋ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ಮೋಸದಿಂದ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ರೆ ಅದನ್ನು ಕಾನೂನುಬದ್ಧ ರೀತಿಯಲ್ಲಿ ನಿಮ್ಮ ಹೆಸರಿಗೆ ಮರಳಿ ಪಡೆಯಬಹುದು. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಅನಕ್ಷರಸ್ಥರು ಹಿಂದಿನ ಕಾಲದಲ್ಲಿ ಬಹಳಷ್ಟು ಜನ ಇದ್ದರು ಹಾಗೂ ಎಲ್ಲಿ ಬೇಕೆಂದಲ್ಲಿ ಸಹಿ ಮಾಡಿಸಿಕೊಳ್ಳುತ್ತಿದ್ದರು ಹಾಗೂ ಮೋಸದಿಂದಲೂ ಕೂಡ ಆಸ್ತಿಯನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತಿದ್ದರು ಹಾಗೂ ಕಬ್ಜೆ ಸಾಧಿಸುತ್ತಿದ್ದರು. ಹೀಗೆ ನಾನಾ ಕಾರಣಗಳಿಂದಾಗಿ ಪೂರ್ವಜರ ನಿಮ್ಮ ಆಸ್ತಿಯನ್ನ ಕಾನೂನು ದಾರಿಯ ಮೂಲಕ ನಿಮ್ಮ ಹೆಸರಿಗೆ ಮಾಡಿಕೊಳ್ಳಬಹುದಾಗಿದೆ. ಆದರೆ ಈ ಮಾಹಿತಿಯು ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿ ಅಂತಹ ಆಸ್ತಿಗಳನ್ನು ಮರಳಿ ಪಡೆಯುವಲ್ಲಿ ವಿಫಲರಾಗಿರುತ್ತಾರೆ. ಆಸ್ತಿಗಳು ಅಂದರೆ ಹಾಗೇನೆ, ಆಸ್ತಿಗಾಗಿ ಸಾಕಷ್ಟು ಜಗಳಗಳು ಹಾಗೂ ಕೋರ್ಟು ಕೇಸು ಮತ್ತು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವುದು ಸಾಕಷ್ಟು ವಿಷಯಗಳು ಹಾಗೂ ಘಟನೆಗಳು ನಾವು ಹಿಂದಿನಿಂದಲೂ ಇಂದಿನವರೆಗೂ ಕೇಳುತ್ತಲೇ ಬರುತ್ತಿದ್ದೇವೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ರಿಯಲ್ ಎಸ್ಟೇಟ್ ಆಸ್ತಿಗಳ ಬೆಲೆಯು ಗಗನ ಮುಟ್ಟುತ್ತಿದ್ದು, ಆಸ್ತಿ ಕಬಳಿಸುವುದು ಹಾಗೂ ಮೋಸ ಮಾಡುವವರು ಇಂದಿಗೂ ಕೂಡ ಇದ್ದಾರೆ. ಇಂತಹ ಕಾಲದಲ್ಲಿಯೂ ಕೂಡ ಮೋಸ ಮಾಡುವವರ ಸಂಖ್ಯೆ ಏನೂ ಕಡಿಮೆಯಾಗಿಲ್ಲ. ಇಂತಹ ಎಲ್ಲ ಬಗೆಯ ತಂತ್ರಜ್ಞಾನ ಇದ್ದಿರುವ ಹಿಂದಿನ ಕಾಲದಲ್ಲಿಯೇ ಮೋಸ ಮಾಡುವವರ ಸಂಖ್ಯೆ ಹೆಚ್ಚಿರುವ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಕೇವಲ ಕೈಬರಹ ಹಾಗೂ ಬಾಯಿ ಮಾತಿನಲ್ಲಿ ನಡೆಯುತ್ತಿರುವ ಸಾಕಷ್ಟು ವ್ಯವಹಾರಗಳು ಇದ್ದವು. ಅಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಯಾರದ್ದು ಆಸ್ತಿಯನ್ನ ಇನ್ಯಾರದ್ದು ಮಾಡಿಕೊಳ್ಳುವ ಸಹಜ ಮೋಸ ವಂಚನೆ ಘಟನೆಗಳು ನಡೆಯುತ್ತಿದ್ದವು. ಬನ್ನಿ, ಇಷ್ಟಕ್ಕೂ ನಿಮ್ಮ ಪೂರ್ವಜರ ಆಸ್ತಿಯು ಇನ್ನೊಬ್ಬರು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ರೆ ಅಥವಾ ವಶಪಡಿಸಿಕೊಂಡಿದ್ದು ಕಬ್ಜೆ ಮಾಡಿದ್ದರೆ ಅಂತಹ ಆಸ್ತಿಯನ್ನ ಕಾನೂನು ದಾರಿಯ ಮೂಲಕವೇ ನಿಮ್ಮ ಹೆಸರಿಗೆ ಮರಳಿ ಹೇಗೆ ಪಡೆಯಬಹುದು ಎನ್ನುವ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ಇದು ತುಂಬಾ ಉಪಯುಕ್ತವಾದ ಮಾಹಿತಿಯಾಗಿದ್ದು, ದಯವಿಟ್ಟು ಪ್ರತಿಯೊಬ್ಬ ರೈತರಿಗೂ ಹಾಗೂ ಆಸ್ತಿ ವಂಚನೆಗೆ ಒಳಗಾಗಿರುವ ಪ್ರತಿಯೊಬ್ಬರಿಗೂ ತಲುಪುವವರೆಗೂ ನಮ್ಮ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡಿ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ನಿಮ್ಮ ಪೂರ್ವಜರ ಆಸ್ತಿ ಅಕ್ರಮವಾಗಿ ಬೇರೆಯವರ ಪಾಲಾಗಿದೆಯೇ? ತಾತ ಮುತ್ತಾತಂದಿರ ಕಾಲದ ಜಮೀನು ಈಗ ಯಾರೋ ಅಪರಿಚಿತರ ಹೆಸರಿನಲ್ಲಿದೆಯೇ? ಹೀಗೆ ಆಸ್ತಿ ವಿಚಾರದಲ್ಲಿ ಮೋಸಕ್ಕೊಳಗಾದವರು ಇನ್ಮುಂದೆ ಚಿಂತಿಸಬೇಕಿಲ್ಲ. ಕೈತಪ್ಪಿದ ಪಿತ್ರಾರ್ಜಿತ ಆಸ್ತಿಯನ್ನ ಮರಳಿ ಪಡೆಯಲು ಕಾನೂನಿನಲ್ಲಿ ಸ್ಪಷ್ಟವಾದ ಅವಕಾಶಗಳಿದ್ದು ಅವುಗಳ ಸಂಪೂರ್ಣ ಮಾಹಿತಿ ಇಲ್ಲಿದೆ. ದಾಖಲೆಗಳೇ ಅಸ್ತ್ರ. ಮೊದಲ ಹೆಜ್ಜೆ. ಆಸ್ತಿ ವಿವಾದದಲ್ಲಿ ಕಾನೂನು ಹೋರಾಟ ನಡೆಸಲು ದಾಖಲೆಗಳು ಅತ್ಯಂತ ಪ್ರಮುಖ. ನಿಮ್ಮ ಆಸ್ತಿ ಬೇರೆಯವರ ಹೆಸರಿಗೆ ಹೇಗೆ ವರ್ಗಾವಣೆಯಾಯಿತು ಎಂಬುದನ್ನು ಪತ್ತೆ ಹಚ್ಚಲು ಮೊದಲು ತಹಶೀಲ್ದಾರ್ ಕಚೇರಿಯಿಂದ ಈ ಕೆಳಗಿನ ಹಳೆಯ ದಾಖಲೆಗಳನ್ನು ಸಂಗ್ರಹಿಸಬೇಕು. ಹಳೆಯ ಆರ್ಟಿಸಿ, ನಿಮ್ಮ ಪೂರ್ವಜರ ಹೆಸರಿದ್ದ ಕಾಲದ ಪಹಣಿಯ ಪ್ರತಿಗಳು, ಕ್ರಯಪತ್ರ, ಪೂರ್ವಜರು ಆಸ್ತಿ ಖರೀದಿಸಿದ ಅಸಲಿ ದಾಖಲೆ, ಮ್ಯೂಟೇಷನ್ ಪ್ರತಿಗಳು, ಆಸ್ತಿ ಬದಲಾವಣೆಯಾದ ಇತಿಹಾಸ ತಿಳಿಯಲು ಇದು ಸಹಕಾರಿ. ವಂಶವೃಕ್ಷ, ನೀವು ಆ ಆಸ್ತಿಗೆ ವಾರಸುದಾರರು ಎಂದು ಸಾಬೀತುಪಡಿಸಲು ಇದು ಅತ್ಯಗತ್ಯ. ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, ಆಸ್ತಿಯ ಮೇಲೆ ನಡೆದ ಎಲ್ಲ ವ್ಯವಹಾರಗಳ ಪಟ್ಟಿ. ಅಕ್ರಮ ಪತ್ತೆ ಹಚ್ಚುವುದು ಹೇಗೆ? ಸಂಗ್ರಹಿಸಿದ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅಸಲಿ ಸತ್ಯ ಹೊರಬರುತ್ತದೆ. ಒಂದು ವೇಳೆ ಸಹಿ ಫೋರ್ಜರಿ ಮಾಡಿ ಆಸ್ತಿ ನಕಲಿ ನೋಂದಣಿಯಾಗಿದೆಯೇ? ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಕಾನೂನು ಬಾಹಿರವಾಗಿ ಖಾತೆ ಮಾಡಿಸಲಾಗಿದೆಯೇ? ಮೋಸದ ಹಾದಿಯಲ್ಲಿ ನಿಮ್ಮ ಪೂರ್ವಜರ ಅಜ್ಞಾನವನ್ನು ಬಳಸಿಕೊಂಡು ಆಸ್ತಿ ಲಪಟಾಯಿಸಲಾಗಿದೆಯೇ ಎಂಬುದನ್ನು ತಿಳಿದು ಬರುತ್ತದೆ. ಕಾನೂನು ಕ್ರಮಗಳ ಹಾದಿ ಹೀಗಿದೆ. ತಹಶೀಲ್ದಾರ್ ನ್ಯಾಯಾಲಯ. ಮ್ಯೂಟೇಷನ್ನಲ್ಲಿ ತಪ್ಪುಗಳಾಗಿದ್ದರೆ ಅಥವಾ ದಾಖಲೆಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ದರೆ ತಹಶೀಲ್ದಾರ್ ಅವರಿಗೆ ಆಕ್ಷೇಪಣೆ ಸಲ್ಲಿಸಿ ಸರಿಪಡಿಸಿಕೊಳ್ಳಬಹುದು. ಸಿವಿಲ್ ದಾವೆ. ಪ್ರಮುಖವಾಗಿ ಡಿಕ್ಲರೇಷನ್ ಸೂಟ್ ದಾಖಲಿಸುವ ಮೂಲಕ ಆಸ್ತಿಯು ನಮ್ಮ ಪಿತ್ರಾರ್ಜಿತ ಸ್ವತ್ತು ಎಂದು ಕಾನೂನುಬದ್ಧ ಘೋಷಣೆ ಪಡೆಯಬಹುದು.
ತಡೆಯಾಜ್ಞೆ ಪ್ರಕರಣ ನ್ಯಾಯಾಲಯದಲ್ಲಿರುವಾಗ ಆಸ್ತಿಯನ್ನು ಬೇರೆಯವರಿಗೆ ಮಾರಾಟ ಮಾಡದಂತೆ ಅಥವಾ ಯಾವುದೇ ಬದಲಾವಣೆ ಮಾಡದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತರಬಹುದು. ಕ್ರಿಮಿನಲ್ ಕೇಸ್ ದಾಖಲೆಗಳ ಕಳ್ಳತನ ಅಥವಾ ನಕಲಿ ದಾಖಲೆ ಸೃಷ್ಟಿಯಾಗಿದ್ದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಪೊಲೀಸ್ ದೂರು ದಾಖಲಿಸಿ ಶಿಕ್ಷೆ ಕೊಡಿಸಬಹುದು. ಗಮನಿಸಿ, ಆಸ್ತಿಯು ನಿಮ್ಮದೇ ಮತ್ತು ಅದರಲ್ಲಿ ಮೋಸ ನಡೆದಿದೆ ಎಂದು ಸಾಬೀತುಪಡಿಸುವ ಹೊಣೆಗಾರಿಕೆ ನಿಮ್ಮ ಮೇಲಿರುತ್ತದೆ. ಸಕಾಲದಲ್ಲಿ ಸರಿಯಾದ ದಾಖಲೆಗಳೊಂದಿಗೆ ಕಾನೂನು ಹೋರಾಟ ನಡೆಸಿದರೆ ಎಷ್ಟೇ ವರ್ಷಗಳಾದರೂ ನಿಮ್ಮ ಆಸ್ತಿಯನ್ನು ಮರಳಿ ಪಡೆಯುವ ಸಾಧ್ಯತೆ ಇರುತ್ತದೆ.